ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ನವೆಂಬರ್ 27ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ನಿಫ್ಟಿ ಸೆನ್ಸೆಕ್ಸ್ ಅಲ್ಲಿ ಇವತ್ತು ಆಲ್ಮೋಸ್ಟ್ ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 10 ಪಾಯಿಂಟ್ಗಳಷ್ಟು ಗೇನ್ ಆಯಿತು. 26,215ರ ಲೆವೆಲಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಆಕ್ಚುಯಲ್ ಚಾರ್ಟ್ ಅನ್ನು ಅಬ್ಸರ್ವ್ ಮಾಡಿದಾಗ ನಿಫ್ಟಿ ಇವತ್ತು ಆಲ್ ಟೈಮ್ ಹೈ ಲೆವೆಲ್ಸ್ ಅನ್ನು ಟಚ್ ಮಾಡಿದೆ. 26,310ರ ಲೆವೆಲ್ ಅನ್ನು ನಿಫ್ಟಿ ಇವತ್ತು ಟಚ್ ಮಾಡಿತ್ತು. ಪ್ರೀವಿಯಸ್ಲಿ ಅಂದರೆ ಸೆಪ್ಟೆಂಬರ್ 2024ರಲ್ಲಿ ಅಂದರೆ 14 ತಿಂಗಳ ಮುಂಚೆ ನಿಫ್ಟಿ 26,780ರ ಅರೌಂಡಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು. ಸೊ ಇವತ್ತು ಫ್ರೆಶ್ ಆಲ್ ಟೈಮ್ ಹೈ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಆ ಒಂದು ಲೆವೆಲ್ನಲ್ಲಿ ನಿಫ್ಟಿ ಸಸ್ಟೈನ್ ಆಗಲಿಲ್ಲ. ಅಲ್ಲಿಂದ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. 26,215ರ ಲೆವೆಲಲ್ಲಿ ಈಗ ನಿಫ್ಟಿ ಟ್ರೇಡ್ ಆಗ್ತಿದೆ. ಹಾಗೆ ಸೆನ್ಸೆಕ್ಸ್ ಕೂಡ 110 ಪಾಯಿಂಟ್ಗಳಷ್ಟು ಇವತ್ತು ಗೇನ್ ಆಯಿತು. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 200 ಪಾಯಿಂಟ್ಗೂ ಹೆಚ್ಚಿನ ಅಪ್ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಮತ್ತು ಸೆನ್ಸೆಕ್ಸ್ಗೆ ಕಂಪೇರ್ ಮಾಡಿದಾಗ ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. ಸೊ ಸ್ಟಾಕ್ ಮಾರ್ಕೆಟ್ನ ಈ ಒಂದು ಸ್ಟ್ರಾಂಗ್ ರ್ಯಾಲಿಗೆ ಮೇಜರ್ ರೀಸನ್ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗಳ ಬೈಯಿಂಗ್ ಆಗಿರುತ್ತೆ. ಅದರ ಜೊತೆಯಲ್ಲಿ US ಮಾರ್ಕೆಟ್ಸ್ಗಳಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಇದ್ದಿದ್ದರಿಂದ ಇಂಡಿಯನ್ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಆಗಿ ಅದಕ್ಕೆ ರಿಯಾಕ್ಟ್ ಮಾಡಿದೆ. ಬಟ್ ಇವತ್ತು US ಮಾರ್ಕೆಟ್ ಹಾಲಿಡೇ ಇರುತ್ತೆ. ಥ್ಯಾಂಕ್ಸ್ ಗಿವಿಂಗ್ ಡೇ ಸೆಲೆಬ್ರೇಟ್ ಆಗ್ತದೆ. ಆದ್ದರಿಂದ US ನಲ್ಲಿ ಇವತ್ತು ನ್ಯಾಷನಲ್ ಹಾಲಿಡೇ ಆಗಿರುತ್ತೆ. US ಮಾರ್ಕೆಟ್ಸ್ಗಳು ಇವತ್ತು ಓಪನ್ ಆಗೋದಿಲ್ಲ. ಏಷ್ಯನ್ ಮಾರ್ಕೆಟ್ಸ್ ಕೂಡ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಷನ್ ಕೊಟ್ಟಿತ್ತು. ಇಂಡಿಯನ್ ಮಾರ್ಕೆಟ್ಸ್ಗಳಲ್ಲಿ ಕೂಡ ಅದರ ಒಂದು ರಿಫ್ಲೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಆಲ್ ಟೈಮ್ ಹೈ ಲೆವೆಲ್ಸ್ನ ಅರೌಂಡಲ್ಲಿ ಈಗ ನಿಫ್ಟಿ ಟ್ರೇಡ್ ಆಗ್ತದೆ. ನೋಡಬೇಕಾಗುತ್ತೆ ಈ ಒಂದು ಮೊಮೆಂಟಮ್ ಸಸ್ಟೈನ್ ಆಗುತ್ತಾ ಅಂತ. ಸಾಕಷ್ಟು ಬ್ರೋಕರೇಜ್ಗಳು ಒಳ್ಳೆ ಟಾರ್ಗೆಟ್ಸ್ಗಳನ್ನು ನಿಫ್ಟಿ ಮತ್ತು ಸೆನ್ಸೆಕ್ಸ್ಗೆ ಕೊಡ್ತಾ ಇದ್ದಾರೆ. ಬಟ್ ಸಾಕಷ್ಟು ಜನರ ಪೋರ್ಟ್ಫೋಲಿಯೋನಲ್ಲಿ ಅಷ್ಟಾಗಿ ಮೊಮೆಂಟಮ್ ಇರೋದಿಲ್ಲ. ಯಾಕೆಂದರೆ ನಿಫ್ಟಿ ಸ್ಪೆಸಿಫಿಕ್ ಸ್ಟಾಕ್ಗಳು ಪೋರ್ಟ್ಫೋಲಿಯೋನಲ್ಲಿ ಕಡಿಮೆ ಇರುತ್ತೆ. ಬೇರೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳೇ ಹೆಚ್ಚಾಗಿ ಪೋರ್ಟ್ಫೋಲಿಯೋಗಳಲ್ಲಿ ಇರುತ್ತೆ. ಆದ್ದರಿಂದ ನಿಫ್ಟಿಯ ಮೊಮೆಂಟಮ್ ನಿಮ್ಮ ಒಂದು ಪೋರ್ಟ್ಫೋಲಿಯೋನಲ್ಲಿ ನೋಡೋದಕ್ಕೆ ಸಿಕ್ಕಿರೋದಿಲ್ಲ. ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಬಜಾಜ್ ಫಿನಾನ್ಸ್ ಇವತ್ತು ಟಾಪ್ ಗೇನರ್ ಆಗಿತ್ತು. 2.5% ಅರೌಂಡಲ್ಲಿ ಬಜಾಜ್ ಫಿನಾನ್ಸ್ ಗೇನ್ ಆಗಿದೆ. ಶ್ರೀರಾಮ್ ಫಿನಾನ್ಸ್ ICICI ಬ್ಯಾಂಕಲ್ಲಿ ಕೂಡ 1%ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. HUL ಕೂಡ 1%ನಷ್ಟು ಗೇನ್ ಆಗಿದೆ. ಬಜಾಜ್ ಫಿನ್ಸರ್ವಲ್ಲಿ ಕೂಡ 1%ನ ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಐಷರ್ ಮೋಟಾರ್ಸ್ನಲ್ಲಿ ಸಾಕಷ್ಟು ಮೊಮೆಂಟಮ್ ಬಂದಿತ್ತು. ಸ್ವಲ್ಪ ಹೈಯರ್ ಲೆವೆಲ್ನಿಂದ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಆಟೋ ಇಂಡೆಕ್ಸ್ ಕೂಡ ಸ್ಟ್ರಾಂಗ್ ಆಗಿ ಗೇನ್ ಆಗ್ತಿದ್ದು ಆಲ್ ಟೈಮ್ ಹೈ ಲೆವೆಲ್ನ ಅರೌಂಡಲ್ಲಿ ಟ್ರೇಡ್ ಆಗ್ತಿತ್ತು. ಅಲ್ಲಿಂದ ಪ್ರಾಫಿಟ್ ಬುಕಿಂಗ್ ಬರ್ತಿದೆ. ಮಾರುತಿ ಸುಜುಕಿ ಬಜಾಜ್ ಆಟೋ ಕೂಡ 1.5% ಅರೌಂಡಲ್ಲಿ ಇವತ್ತು ಕರೆಕ್ಟ್ ಆಯಿತು. ಅದಾನಿ ಎಂಟರ್ಪ್ರೈಸಸ್ನಲ್ಲಿ ಕೂಡ 2.5%ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ONGC ಕೂಡ 1.5%ನಷ್ಟು ಇವತ್ತು ಕರೆಕ್ಟ್ ಆಯಿತು. ಕ್ರೂಡ್ ಆಯಿಲ್ನ ಪ್ರೈಸಸ್ ಸಾಕಷ್ಟು ಫಾಲ್ ಆಗಿದೆ. ಏಷ್ಯನ್ ಪೇಂಟ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ಒಳ್ಳೆಯ ಒಂದು ಮೊಮೆಂಟಮ್ ಬೆಳಿಗ್ಗೆ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ಏಷ್ಯನ್ ಪೇಂಟ್ಸ್ UAEನಲ್ಲಿ ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಕೂಡ ಹೇಳಿದರು. ಈ ಒಂದು ನ್ಯೂಸ್ನಿಂದ ಕೂಡ ಸ್ಟಾಕ್ ಸ್ಟ್ರಾಂಗ್ ಆಗಿ ಗೇನ್ ಆಗಿತ್ತು. ಬಟ್ ಹೈಯರ್ ಲೆವೆಲ್ಗಳಿಂದ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಮಾರ್ಕೆಟ್ನಲ್ಲಿ ಕೂಡ ವೀಕ್ನೆಸ್ ಬರ್ತಾ ಬರ್ತಾ ಈ ಒಂದು ಸ್ಟಾಕ್ ಕೂಡ ಸ್ವಲ್ಪ ಮಟ್ಟಿಗೆ ಕರೆಕ್ಟ್ ಆಗಿದೆ. ಇನ್ಫೋಸಿಸ್ನ ಬೈಬ್ಯಾಕ್ಗೆ ಇವತ್ತು ಕೊನೆ ದಿನ ಆಗಿತ್ತು. 10 ಕೋಟಿ ಶೇರ್ಸ್ಗಳನ್ನು ಇನ್ಫೋಸಿಸ್ನ ಮ್ಯಾನೇಜ್ಮೆಂಟ್ ಬೈಬ್ಯಾಕ್ ಮಾಡ್ಕೋತಿದ್ದಾರೆ. ಬಟ್ ಟೋಟಲ್ ಬಿಡ್ಡನ್ನು ಅಬ್ಸರ್ವ್ ಮಾಡಿದಾಗ 82 ಕೋಟಿ 61 ಲಕ್ಷ ಶೇರ್ಸ್ಗಳು ಬೈಬ್ಯಾಕ್ನಲ್ಲಿ ಟೆಂಡರ್ ಆಗಿದೆ. ಸೊ ಓವರಾಲ್ ಅಕ್ಸೆಪ್ಟೆನ್ಸ್ ರೇಷಿಯೋ ಕೂಡ ಕಡಿಮೆ ಇರುತ್ತೆ. ನೀವು 4-5 ಶೇರ್ಸ್ಗಳನ್ನ ಟೆಂಡರ್ ಮಾಡಿದರೆ ಒಂದು ಶೇರ್ ಬೈಬ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಬೈಬ್ಯಾಕ್ ಕಂಪ್ಲೀಟ್ ಆದಮೇಲೆ ನಿಮಗೆ ಇನ್ಫೋಸಿಸ್ ಮ್ಯಾನೇಜ್ಮೆಂಟ್ನ ಕಡೆಯಿಂದ ಮೇಲ್ ಕೂಡ ಬರುತ್ತೆ. ಹಾಗೆ ನಿಮ್ಮ ಡಿಮ್ಯಾಟ್ನಲ್ಲಿ ನೀವೇನು ಶೇರ್ಸ್ಗಳನ್ನ ಟೆಂಡರ್ ಮಾಡಿರ್ತೀರಾ ಎಷ್ಟು ಶೇರ್ಸ್ಗಳು ಅಕ್ಸೆಪ್ಟ್ ಆಗುತ್ತೆ ಅಷ್ಟು ನಿಮ್ಮ ಡಿಮ್ಯಾಟ್ನಿಂದ ಡೆಬಿಟ್ ಆಗುತ್ತೆ. ಸೊ ಮಿಕ್ಕಿರುವಂಥ ಶೇರ್ಸ್ಗಳು ನಿಮ್ಮ ಡಿಮ್ಯಾಟ್ ಅಕೌಂಟ್ನಲ್ಲೇ ಕಂಟಿನ್ಯೂ ಆಗುತ್ತೆ. ಸೊ ಇನ್ಫೋಸಿಸ್ ಏನು ಪ್ರೈಸನ್ನು ಫಿಕ್ಸ್ ಮಾಡಿದ್ರು ಬೈಬ್ಯಾಕ್ಗೆ ₹1,800. ಆ ಒಂದು ಪ್ರೈಸ್ಗೆ ಕಂಪೇರ್ ಮಾಡಿದಾಗ ಇವತ್ತಿನ ಇನ್ಫೋಸಿಸ್ ಸ್ಟಾಕ್ ಪ್ರೈಸ್ 15ರಿಂದ 16% ಲೋವರ್ ಲೆವೆಲ್ನಲ್ಲಿ ಟ್ರೇಡ್ ಆಗ್ತದೆ. ಸೊ ಇನ್ಫೋಸಿಸ್ನ ಶೇರ್ಸ್ಗಳನ್ನ ನೀವು ಟೆಂಡರ್ ಮಾಡಿದರೆ ಅಟ್ಲೀಸ್ಟ್ 15%ನ ಪ್ರಾಫಿಟ್ಸ್ ನಿಮಗೆ ಸಿಗುತ್ತೆ. ಬಟ್ ಟ್ಯಾಕ್ಸ್ ಕಂಪ್ಲೈನ್ಸ್ ಕೂಡ ಇರುತ್ತೆ. ಹೈಯರ್ ಟ್ಯಾಕ್ಸ್ ಸ್ಲ್ಯಾಬ್ನಲ್ಲಿ ಬಂದರೆ ಟ್ಯಾಕ್ಸಸನ್ನು ಕೂಡ ಪೇ ಮಾಡಬೇಕಾಗಿ ಬರ್ಬೋದು. ಪೇಟಿಎಂ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಂದು ಸ್ಟ್ರಾಂಗ್ ಓಪನಿಂಗ್ ಬೆಳಿಗ್ಗೆ ನೋಡೋದಕ್ಕೆ ಸಿಕ್ಕಿತ್ತು. ಇದಕ್ಕೆ ರೀಸನ್ RBIನ ಕಡೆಯಿಂದ ಪೇಮೆಂಟ್ ಆಗ್ರಿಗೇಟರ್ ಲೈಸೆನ್ಸ್ಗೆ ಫೈನಲ್ ಅಪ್ರೂವಲ್ ಬಂದಿದೆ. ಸೊ ಪೇಟಿಎಂ ಹೊಸ ಮರ್ಚೆಂಟ್ಸ್ಗಳನ್ನು ಆನ್ ಬೋರ್ಡ್ ಮಾಡ್ಕೋಬೋದಾಗುತ್ತೆ. 2022ರ ನಂತರ ಹೊಸ ಮರ್ಚೆಂಟ್ಸ್ಗಳನ್ನು ಆನ್ ಬೋರ್ಡ್ ಮಾಡೋದಕ್ಕೆ ರೆಸ್ಟ್ರಿಕ್ಷನ್ ಇತ್ತು. ಹಳೆ ಮರ್ಚೆಂಟ್ಸ್ಗಳೇ ಪೇಟಿಎಂನ ಸರ್ವಿಸಸ್ಗಳನ್ನು ಬಳಕೆ ಮಾಡ್ಬೋದಾಗಿತ್ತು. ಈಗ ಹೊಸದಾಗಿ ಯಾವುದೇ ಒಂದು ಶಾಪ್ ಪೇಟಿಎಂನ ಪೇಮೆಂಟ್ ಸರ್ವಿಸನ್ನು ಪಡ್ಕೋಬೇಕು ಅಂದರೆ ಅವರು ಪೇಟಿಎಂಗೆ ಆನ್ ಬೋರ್ಡ್ ಆಗ್ಬೋದಾಗುತ್ತೆ. ಇದರಿಂದ ಪೇಟಿಎಂನ ರೆವೆನ್ಯೂಸ್ ಇನ್ನಷ್ಟು ಇನ್ಕ್ರೀಸ್ ಆಗುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಇದರಿಂದ ನಿನ್ನೆ ಅಷ್ಟೇ ICICI ಸೆಕ್ಯೂರಿಟೀಸ್ ಪೇಟಿಎಂನ ಟಾರ್ಗೆಟನ್ನು ಕೂಡ ಇನ್ಕ್ರೀಸ್ ಮಾಡಿದರು. ಸಾಕಷ್ಟು ಬ್ರೋಕರೇಜ್ಗಳ ಕಡೆಯಿಂದ ಟಾರ್ಗೆಟ್ಸ್ ಇನ್ಕ್ರೀಸ್ ಆಗ್ತದೆ. ಇವತ್ತು ಕೂಡ ಪೇಟಿಎಂ ಪಾಸಿಟಿವ್ ಆಗಿ ಕ್ಲೋಸ್ ಆಯಿತು. ಅಶೋಕ್ ಲೇಲ್ಯಾಂಡ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 7% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಅಶೋಕ್ ಲೇಲ್ಯಾಂಡ್ನ ಸಬ್ಸಿಡರಿ ಹಿಂದೂಜಾ ಲೇಲ್ಯಾಂಡ್ ಫಿನಾನ್ಸ್ NDL ವೆಂಚರ್ಸ್ನೊಂದಿಗೆ ಮರ್ಜ್ ಆಗ್ತದೆ.
ಸೊ ಈ ಒಂದು ಮರ್ಜರ್ನ ನ್ಯೂಸ್ನಿಂದ ಅಶೋಕ್ ಲೇಲ್ಯಾಂಡ್ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. ಹಾಗೆ ಅಶೋಕ್ ಲೇಲ್ಯಾಂಡ್ನ ಸೇಲ್ಸ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತಿದ್ದು, ಮೋತಿಲಾಲ್ ಓಸ್ವಾಲ್ ಡಿಮ್ಯಾಂಡ್ ಕಂಡೀಷನ್ ಫೇವರೇಬಲ್ ಆಗಿ ಇರುತ್ತೆ. ಲೈಟ್ ಕಮರ್ಷಿಯಲ್ ವೆಹಿಕಲ್ಸ್ಗಳ ವಾಲ್ಯೂಮ್ಸ್ ಆಲ್ರೆಡಿ ಇನ್ಕ್ರೀಸ್ ಆಗಿದೆ. ಮೀಡಿಯಂ ಮತ್ತು ಹೆವಿ ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ನಲ್ಲಿ ಕೂಡ ಒಂದು ಸ್ಟ್ರಾಂಗ್ ರಿವೈವಲ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ಹಾಗೆ ಬ್ರೋಕರೇಜ್ಗಳ ಕಡೆಯಿಂದ ಟಾರ್ಗೆಟ್ಸ್ ಇನ್ಕ್ರೀಸ್ ಆಗಿದ್ದು 160 ಆವರೇಜ್ ಟಾರ್ಗೆಟ್ ಪ್ರೈಸ್ ಕೂಡ ನೋಡೋದಕ್ಕೆ ಸಿಗ್ತದೆ. ಸೊ ಆಲ್ಮೋಸ್ಟ್ ಅದೇ ಪ್ರೈಸ್ನ ಅರೌಂಡಲ್ಲಿ ಈಗ ಅಶೋಕ್ ಲೇಲ್ಯಾಂಡ್ ಟ್ರೇಡ್ ಆಗ್ತದೆ. ಇಮಾಮಿ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 3% ಅರೌಂಡಲ್ಲಿ ಇವತ್ತು ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಗೋಲ್ಡ್ಮನ್ ಸ್ಯಾಕ್ಸ್ ಈ ಒಂದು ಸ್ಟಾಕ್ನಲ್ಲಿ 60% ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅಂತ ಪ್ರೆಡಿಕ್ಟ್ ಮಾಡಿದ್ದಾರೆ. 825 ಟಾರ್ಗೆಟ್ ಪ್ರೈಸ್ ಇಮಾಮಿನಲ್ಲಿ ಗೋಲ್ಡ್ಮನ್ ಸ್ಯಾಕ್ಸ್ನ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಹಾಗೆ ರೀಸೆಂಟಾಗಿ ಎಲಾರಾ ಕ್ಯಾಪಿಟಲ್ ಕೂಡ ಈ ಒಂದು ಸ್ಟಾಕನ್ನು ಕವರ್ ಮಾಡಿ ₹700 ಟಾರ್ಗೆಟ್ಸನ್ನು ಕೊಟ್ಟಿದ್ರು. ಇಮಾಮಿ ಈಗ 528 ಪ್ರೈಸ್ನಲ್ಲಿ ಟ್ರೇಡ್ ಆಗ್ತದೆ. ಈ ಪ್ರೈಸ್ನಿಂದ ಒಂದು ಸ್ಟ್ರಾಂಗ್ ಮೊಮೆಂಟಮನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು ಎರಡು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಸೊ ಬೇರೆ FMCG ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡಿದಾಗ ಇಮಾಮಿ ಒಳ್ಳೆ ಒಂದು ವ್ಯಾಲ್ಯೂಷನಲ್ಲಿ ಟ್ರೇಡ್ ಆಗ್ತಿದೆ ಅನ್ನೋದು ಈ ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಹಾಗೆ ಮುಂದಿನ 4-5 ಕ್ವಾರ್ಟರ್ಗಳಲ್ಲಿ ಒಂದು ಸ್ಟ್ರಾಂಗ್ ರಿಸಲ್ಟ್ನ ಎಕ್ಸ್ಪೆಕ್ಟೇಷನನ್ನು ಇಟ್ಕೋಬೋದು ಅಂತ ಬ್ರೋಕರೇಜ್ಗಳು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಬಟ್ ಯಾವಾಗಲೂ ಕೂಡ ಅಷ್ಟೇ ಬ್ರೋಕರೇಜ್ ವ್ಯೂ ಬೇಸಿಸ್ ಮೇಲೆ ಯಾವುದೇ ಹೊಸ ಶೇರ್ಸ್ಗಳಲ್ಲಿ ಎಂಟರ್ ಆಗೋದು ತಪ್ಪಾಗುತ್ತೆ. ಜಸ್ಟ್ ನಿಮ್ಮ ಹತ್ರ ಆ ಒಂದು ಸ್ಟಾಕ್ ಇದ್ದರೆ ಬ್ರೋಕರೇಜ್ ವ್ಯೂ ಬೇಸಿಸ್ ಮೇಲೆ ಆ ಸ್ಟಾಕನ್ನು ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಯಾಕೆಂದರೆ ನೆಕ್ಸ್ಟ್ ಸೈಕಲ್ನಲ್ಲಿ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ರಿಸಲ್ಟ್ ಬರದೇ ಇದ್ದಾಗ ಮತ್ತೆ ಸೇಮ್ ಬ್ರೋಕರೇಜ್ಗಳೇ ಟಾರ್ಗೆಟ್ಸ್ಗಳನ್ನು ಡೌನ್ಗ್ರೇಡ್ ಮಾಡಿ ಮುಂದಿನ 2 ಕ್ವಾರ್ಟರ್ ಪ್ರಾಬ್ಲಮ್ ಬರ್ಬೋದು ಅಂತ ಪ್ರಿಡಿಕ್ಟ್ ಮಾಡ್ತಾರೆ. ಸೊ ಆ ಒಂದು ರೀಸನ್ನಿಂದ ಬ್ರೋಕರೇಜ್ ವ್ಯೂ ಮೇಲೆ ಸ್ಟಾಕ್ಗಳನ್ನು ಪರ್ಚೇಸ್ ಮಾಡಬೇಡಿ. ಆಲ್ರೆಡಿ ಪೋರ್ಟ್ಫೋಲಿಯೋನಲ್ಲಿ ಇದ್ದರೆ ಆ ಒಂದು ಸ್ಟಾಕನ್ನು ಕಂಟಿನ್ಯೂ ಮಾಡೋದಕ್ಕೆ ಬ್ರೋಕರೇಜ್ ರಿಪೋರ್ಟ್ಗಳನ್ನು ಬಳಕೆ ಮಾಡ್ಕೋಬೋದು. ವರ್ಲ್ಪೂಲ್ ಇಂಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 12% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ 95 ಲಕ್ಷ ಶೇರ್ಗಳ ಬ್ಲಾಕ್ ಡೀಲ್ ಬಂದಿದೆ. ಪ್ರಮೋಟರ್ಸ್ಗಳು 7.5% ಸ್ಟೇಕ್ ಸೇಲ್ ಮಾಡಿರುವಂಥ ಚಾನ್ಸಸ್ ಇದೆ. ಸೊ ಈ ಒಂದು ಸ್ಟೇಕ್ ಸೇಲ್ ಬಂದಿದ್ದರಿಂದ ಸ್ವಲ್ಪ ವೀಕ್ನೆಸ್ ಸ್ಟಾಕ್ನಲ್ಲಿ ಕ್ರಿಯೇಟ್ ಆಗಿದೆ. ಕಾರ್ಟ್ರೇಡ್ ಟೆಕ್ ಲಿಮಿಟೆಡ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 4% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಸೊ ಇದಕ್ಕೆ ರೀಸನ್ ಕಾರ್ಟ್ರೇಡ್ನ ಕಾಂಪಿಟೇಟರ್ ಅಥವಾ ರೈವಲ್ ಆಗಿರುವಂಥ ಕಾರ್ದೆಕೋ ಬಿಸ್ನೆಸ್ಸನ್ನು ಕಾರ್ಟ್ರೇಡ್ ಕಂಪ್ಲೀಟ್ ಆಗಿ ಅಕ್ವೈರ್ ಮಾಡ್ತಾರೆ ಅನ್ನುವಂಥ ಒಂದು ರಿಪೋರ್ಟ್ ಇತ್ತು. ಸೊ $1.2 ಬಿಲಿಯನ್ ಹತ್ತತ್ರ 11,000 ಕೋಟಿಗೆ ಈ ಒಂದು ಆಕ್ವಿಸಿಷನ್ ಆಗುತ್ತೆ ಅನ್ನುವಂಥ ಒಂದು ರಿಪೋರ್ಟ್ ಇತ್ತು. ಬಟ್ ಈಗ ಆ ಒಂದು ಡೀಲ್ ಕಾಲ್ ಆಫ್ ಆಗಿದೆ ಅನ್ನುವಂಥ ರಿಪೋರ್ಟ್ ಬಂದಿದೆ. ಈ ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಹ್ಯಾವೆಲ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ಬೆಳಿಗ್ಗೆ ಒಂದು ಸ್ಟ್ರಾಂಗ್ ಓಪನಿಂಗ್ ಬಂದಿತ್ತು. ಸೊ ಹ್ಯಾವೆಲ್ಸ್ 26% ಸ್ಟೇಕನ್ನು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಕಂಪನಿಯಲ್ಲಿ ಬೈ ಮಾಡಿದ್ದಾರೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ಒಂದು ಸ್ಟೇಕನ್ನು ಬೈ ಮಾಡ್ಕೊಳ್ಳೋದಕ್ಕೆ 5,63,00,000 ಸ್ಪೆಂಡಿಂಗನ್ನು ಹ್ಯಾವೆಲ್ಸ್ ಮಾಡಿದ್ದಾರೆ. ಸೊ ತಮ್ಮ ಒಂದು ಸೋಲಾರ್ ಪವರ್ ಪ್ಲಾಂಟನ್ನು ಮೇಂಟೈನ್ ಮಾಡೋದಕ್ಕೆ ಈ ಸ್ಟೇಕನ್ನು ಹ್ಯಾವೆಲ್ಸ್ ಬೈ ಮಾಡ್ತಿದ್ದಾರೆ. ಪಟೇಲ್ ಇಂಜಿನಿಯರಿಂಗ್ ಸ್ಟಾಕ್ ಪ್ರೈಸ್ನಲ್ಲಿ 12% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಕಂಪನಿಗೆ 2 ಆರ್ಡರ್ ಸಿಕ್ಕಿದೆ. 800 ಕೋಟಿ ಆರ್ಡರ್ನ ಕಂಪನಿ ಪಡ್ಕೊಂಡಿರುವಂಥ ನ್ಯೂಸ್ ಇದ್ದಿದ್ದರಿಂದ ಸ್ಟಾಕ್ ಸ್ಟ್ರಾಂಗ್ ಆಗಿ ಗೇನ್ ಆಗಿದೆ. ಸ್ಟರ್ಲಿಂಗ್ ಅಂಡ್ ವಿಲ್ಸನ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಳ್ಳೆ ಒಂದು ಮೊಮೆಂಟಮ್ ಬೆಳಗ್ಗೆ ನೋಡೋದಕ್ಕೆ ಸಿಕ್ಕಿತ್ತು. ಇದಕ್ಕೆ ರೀಸನ್ ಈ ಒಂದು ಕಂಪನಿ ಸೌತ್ ಆಫ್ರಿಕಾನಲ್ಲಿ 1,313 ಕೋಟಿಯ ಇಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಕನ್ಸ್ಟ್ರಕ್ಷನ್ ಆರ್ಡರ್ನ ಪಡ್ಕೊಂಡಿದ್ದಾರೆ. ಸೊ ಇಲ್ಲೂ ಕೂಡ ಅಷ್ಟೇ ಆರ್ಡರ್ನ ನ್ಯೂಸ್ನಿಂದ ಪಾಸಿಟಿವ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಸುದೀಪ್ ಫಾರ್ಮಾ IPO ನಾಳೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಪ್ರೀಮಿಯಂ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಒಳ್ಳೆ ಒಂದು ಲಿಸ್ಟಿಂಗನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. 17% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಕಾಣಿಸ್ತಿದೆ. ಸೊ ಪ್ರತಿ ಲಾಟ್ನ ಮೇಲೆ ₹2,500 ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ನಾಳೆ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದ್ರೆ ಒಂದು ಒಳ್ಳೆ ಲಿಸ್ಟಿಂಗನ್ನು ಸುದೀಪ್ ಫಾರ್ಮಾನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಸ್ವಲ್ಪ ಶೇರ್ಸ್ಗಳನ್ನು ಸೆಲ್ ಮಾಡಿ ಮಿಕ್ಕಿರುವಂಥ ಶೇರ್ಸ್ಗಳನ್ನು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ನಿಂದ ಕೂಡ ಹೋಲ್ಡ್ ಮಾಡ್ಕೋಬೋದಾಗುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.